ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರಂತೆ. ದಾಖಲೆಗಳಿದ್ರೆ ತಾನೇ ದಾಖಲೆಗಳ ಪರಿಶೀಲನೆ. ಅದು ಯಾವ ದಾಖಲೆಗಳನ್ನು ಹುಡ್ಕೊಂಡು ಬಂದ್ರು ಏನೋ. 5 ವರ್ಷದ ದಾಖಲೆ ಇದ್ರಷ್ಟೇ ಪುನರ್ವಸತಿ ಅಂತೆ. ಇಲ್ಲದಿದ್ರೆ ಮುಲಾಜಿಲ್ದೇನೆ ಜಾಗ ಖಾಲಿ ಮಾಡಿಸಲು ಈಗ ನಿರ್ಧಾರವನ್ನ ಮಾಡಿದಾರಂತೆ. ಸರಣಿ ಸಭೆಯ ನಂತರ ಅಂತಿಮ ನಿರ್ಧಾರಕ್ಕೆ ಈಗ ಕಂದಾಯ ಇಲಾಖೆ ಬಂದಿದೆ. ದಾಖಲೆಗಳ ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. 5 ವರ್ಷದಿಂದ ಇರುವಂತವರ ದಾಖಲೆ ಪರಿಶೀಲನೆ. ಸರ್ಕಾರಕ್ಕೆ ಅಂತಿಮ ಪಟ್ಟಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ ಇವತ್ತೇ. ಆಧಾರ್, ವೋಟರ್ ಐಡಿ, ರೇಷನ್ ಕಾರ್ಡ್ ಇದ್ರಷ್ಟೇ ಅವರು ಅರ್ಹರು ಅಂತಿದ್ದಾರೆ. ಸೂಕ್ತ ಇಲ್ಲದಿದ್ದರೆ ಮುಲಾಜಿಲ್ದೇನೆ ಜಾಗ ಖಾಲಿ ಮಾಡಿಸ್ತಾರಂತೆ. ಕೊನೆಯ ಸುತ್ತಿನ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಈಗ. ಸೊ ಇವೆಲ್ಲವೂ ಇದಾವ ಏನು ಎತ್ತ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ. ನೋಡಿ, ಆಧಾರ್ ಕಾರ್ಡು, ವೋಟರ್ ಐ ಡಿ ಇವೆಲ್ಲ ನಿಮಗೆ ಸ್ಥಳೀಯವಾಗಿ ಸಿಕ್ಬಿಡುತ್ತೆ. ಆದರೆ ಅದಕ್ಕಿಂತಲೂ ಬಿಫೋರ್ ಆಗಿ ಇವರು ಎಲ್ಲಿಂದ ಬಂದವರು ಏನು ಎತ್ತ ಅನ್ನುವಂಥದ್ದು ನೋಡಬೇಕು. ನನ್ನ ಸಹೋದ್ಯೋಗಿ ಈಗ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ಮಾರುತಿ, ಈಗ ನಿಜಕ್ಕೂ ಕೂಡ ದಾಖಲೆಗಳ ಪರಿಶೀಲನೆ ಕರೆಕ್ಟಾಗಿ ನಡೀತಾ ಇದೆಯಾ ಅಥವಾ ಸುಮ್ಮನೆ ಯಾರೋ ಕೇಳ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನಾವೆಲ್ಲ ಚೆಕ್ ಮಾಡಿದ್ದೀವಿ, ನಾವೆಲ್ಲ ಚೆಕ್ ಮಾಡಿ ಕೊಟ್ಟಿದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ? ಖಂಡಿತ ಅರುಣ್, ಅದೇ ಪ್ರಶ್ನೆ ಕಾಡ್ತಿರುವಂಥದ್ದು. ಈಗ ದೃಶ್ಯಗಳು ಸಮೇತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲೇ ಕೋಗಿಲು ಬಡಾವಣೆ ಇದೆ. ಕೋಗಿಲು ಬಡಾವಣೆಯ ಹಿಂಭಾಗದಲ್ಲೇ ಸರ್ಕಾರಿ ಶಾಲೆ ಇದೆ. ಈಗ ಸರ್ಕಾರಿ ಶಾಲೆಯಲ್ಲಿ ಯಲಹಂಕ ತಹಸೀಲ್ದಾರ್ ಆದಿಯಾಗಿ ಮತ್ತು ಬೆಂಗಳೂರು ಉತ್ತರ ವಲಯದ ಜಂಟಿ ಆಯುಕ್ತರು ಕೂಡ ಖುದ್ದು ನಿಂತ್ಕೊಂಡು ಬೆಸ್ಕಾಂ ಅಧಿಕಾರಿಗಳನ್ನ ಕರೆಸಿ ಮತ್ತು ಎಲ್ಲ ಕಂದಾಯ ಅಧಿಕಾರಿಗಳನ್ನ ಕರೆಸಿ ಪ್ರತಿಯೊಬ್ಬ ಜಂಟಿಯಾಗಿ ಸಭೆ ಮಾಡಿ ಎಲ್ಲ ಅಭ್ಯರ್ಥಿಗಳಂದರೆ ಈಗ ಒಟ್ಟು 264 ಅರ್ಜಿಗಳು ಬಂದಿರುವಂಥದ್ದು. ಈ ಪುನರ್ವಸತಿ ಬೇಕು, ನಾವು ಇಲ್ಲೇ ನೆಲೆಸಿದ್ವಿ ಅಂತ ಅರ್ಜಿಗಳು ಬಂದಿದ್ದರು. ಒಟ್ಟು 167 ಮನೆಗಳನ್ನು ಇಲ್ಲಿ ತೆರವು ಮಾಡುವಂಥ ಕೆಲಸ ಆಗಿತ್ತು. ಆ 167 ಮನೆಯಿಂದ ಒಟ್ಟು 264 ಅರ್ಜಿಗಳು ಬಂದಿತ್ತು. ಈ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಈಗ 37 ಅರ್ಜಿಗಳು, ಮೊದಲ ಹಂತದಲ್ಲಿ 37 ಅರ್ಜಿಗಳು ಆಯ್ಕೆ ಆಗಿರುವಂಥದ್ದು. ಅಂದರೆ ಎಷ್ಟು ಜನ ಈಗ ಅರ್ಹರಿದ್ದಾರೆ ಅಂದರೆ 5 ವರ್ಷಕ್ಕಿಂತ ಹೆಚ್ಚಿನ ಕಾಲದಲ್ಲಿ ಇದೇ ಸ್ಥಳದಲ್ಲಿ ವಾಸವಾಗಿದ್ದಾರೆ ಅಂತಹ ದಾಖಲೆ ಪತ್ರಗಳ ಅವರೇನು ಸಲ್ಲಿಕೆ ಮಾಡಿದರು ಆ ದಾಖಲೆ ಪತ್ರಗಳು ಪರಿಶೀಲನೆ ನಡೆಸ್ತಿರುವಂಥದ್ದು. ಪ್ರತಿಯೊಬ್ಬರಿಗೂ ಅಂದರೆ ಇವತ್ತು ಬೆಳಗ್ಗೆ 1 ಅವರ್ ಬ್ಯಾಕ್ ಕಾಲ್ ಮಾಡಿ ನಿಮ್ಮಲ್ಲಿ ಯಾವ್ಯಾವ ಮೂಲ ದಾಖಲೆ ಪತ್ರಗಳಿವೆ, ನೀವೇನು ಅರ್ಜಿ ಸಲ್ಲಿಸಿದ್ದೀರಾ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿವೆ ಅದನ್ನು ತಂದು ಇಲ್ಲಿ ಪರಿಶೀಲನೆ ನಡೆಸಿ ಅಂತ ಹೇಳಿರೋದು. ಹಾಗಾಗಿ ಈಗ ಸಾಕಷ್ಟು ಜನ ಕರೆ ಮಾಡಿರುವಂಥವ್ರಿಗೆಲ್ಲ ಬಂದು ತಮ್ಮ ಮೂಲ ದಾಖಲೆ ಪತ್ರಗಳೇನಿದೆ ಅದನ್ನು ಇಲ್ಲಿನ ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡ್ತಿದ್ದಾರೆ, ಏನೆಲ್ಲ ಇದ್ದಾರೆ ಅಂತ. ಮತ್ತು ಕ್ರಾಸ್ ವೆರಿಫಿಕೇಷನ್ ಕೂಡ ಮತ್ತೊಂದು ಬಾರಿ ನಡೆಸ್ತಿರುವಂಥದ್ದು. ಮತ್ತೊಂದು ಕಡೆ 264 ಅರ್ಜಿಗಳು ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆನೂ ಪರಿಶೀಲನೆ ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಯಾರು ಅರ್ಹರಿಲ್ವೋ ಅವರನ್ನು ಮುಲಾಜಿಲ್ಲದೆ ಇಲ್ಲಿಂದ ತೆರವು ಮಾಡಿಸೋದಕ್ಕೂ ಜಿಲ್ಲಾಡಳಿತ ಈಗಾಗಲೇ ಆಲೋಚನೆ ಕೂಡ ಮಾಡ್ತಿರುವಂಥದ್ದು. ಯಾಕಂದರೆ ಈ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು ಮತ್ತು ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿತ್ತು. ಕನ್ನಡಿಗರಿಗೆ ಮೊದಲ ಆದ್ಯತೆ ಮತ್ತು ಏನು ವಸತಿ ನಿಲಯದ ಯೋಜನೆಗಳೇನಿದೆ ರಾಜೀವ್ ಗಾಂಧಿ, ಅದಕ್ಕೆ ಏನು ಮಾರ್ಗಸೂಚಿ ಇದೆ ಆ ಮಾರ್ಗಸೂಚಿ ಅನ್ವಯನೇ ಮನೆಗಳನ್ನ ಕೊಡಬೇಕು ಅಂತ ಇಲ್ಲಿ ನೋಡ್ತಿದ್ದಾರೆ ಕೆಲವ್ರನ್ನ ಮಾತಾಡ್ಸುವಂಥ ಪ್ರಯತ್ನ. ಸರ್, ಏನೇನು ದಾಖಲೆ ತರೋದ ಕೇಳಿದ್ರು, ಯಾವಾಗ ನಿಮಗೆ ಬರೋಕ್ಕೆ ಹೇಳಿದ್ರು ಸರ್? ಇವಾಗ ಬರ್ರಿ ಅಂತ ಹೇಳಿದ್ರು, ಇವಾಗ ಫೋನ್ ಮಾಡಿದ್ರು. ಅದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟ್ ಲಿಸ್ಟು ತೊಗೊಂಬರ್ರಿ, ಕಾಸ್ಟ್ ಇನ್ಕಮ್ ತೊಗೊಂಬರ್ರಿ ಅಂತ ಹೇಳಿದರು. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ರಿ ಸರ್? ಇಲ್ಲಿ ಒಂದು 10 ವರ್ಷಲೇ ಸಿವಿ ಸರ್. ಹಾಂ, ಹಿಂದೆ ಬಡಾವಣೆಯಲ್ಲಿ ಅಲ್ಲೇ? ಹಾಂ, ಅಲ್ಲಿ ಅಮ್ರಿಕಾಡ್ ಮಹಾನಗರ ಅಂತ ಐತಲ್ಲ, ಅಲ್ಲಿ ಇರೋದು ನಾವು. ಸರ್, ನೀವು ಏನೇನು ದಾಖಲೆ ಪತ್ರಗಳನ್ನ ತಂದಿದ್ದೀರಾ ಸರ್? ನಿಮಗೆ ಯಾವಾಗ ಕರೆ ಮಾಡೋದು ಸರ್? ಇಲ್ಲ, ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀನಿ. ಇವಾಗ ಬರ್ಬೋದು. ಅಕ್ಕಪಕ್ಕ ಎಲ್ಲರೂ ಬಂದವ್ದೆ, ನಮ್ಮದು ಬರ್ತದೆ ಇವಾಗ. ಕರೆ ಮಾಡಿರೋರ ಜೊತೆಗೆ ಕೆಲವರು ನಮಗೂ ಕರೆ ಬರುತ್ತೆ ಅನ್ನೋ ಕಾರಣಕ್ಕೆ ಬಂದು ಇಲ್ಲಿ ಕಾಯ್ತಾ ಕೂತಿರುವಂಥದ್ದು. ಕೆಲವರಿಗಷ್ಟೇ ಅಧಿಕಾರಿಗಳು ಕರೆ ಮಾಡಿ ನಿಮ್ಮ ದಾಖಲೆ ಪತ್ರಗಳನ್ನ ತನ್ನಿ ಅಂತ ಸೂಚನೆ ನೀಡಿದ್ದಾರೆ. ಯಾರು ಅರ್ಹರಿದ್ದಾರೆ ಅವ್ರಿಗೆ ನಾವು ಮೊದಲು ಕೊಡ್ತೀವಿ ಅಂತ ಕೂಡ ಈಗ ಸರ್ಕಾರ ಹೇಳ್ಕೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತೇ ಅಂತಿಮ ಪಟ್ಟಿ ಸಿದ್ಧ ಮಾಡಿ ಆಶ್ರಯ ವಸತಿ ಯೋಜನೆ ಆಶ್ರಯ ಇಲ್ಲ ಸಮಿತಿಗೆ ಕೊಡುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಅರುಣ್, ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಎಲ್ಲ ರೀತಿಯಲ್ಲಿ ದಾಖಲೆಗಳನ್ನು ನೋಡ್ತಾ ಇದ್ದಾರೆ. ಅಂದರೆ ನಾಳೆಗೆ ನಾವೇನು ಚೆಕ್ ಮಾಡಲಿಲ್ಲ ಹಾಗೆ ಕೊಟ್ಬಿಟ್ರು ಅಂತ ಯಾರಾದರೂ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡೋಕೆ, ಇಲ್ಲ ರೀ ಎಲ್ಲ ವೆರಿಫಿಕೇಷನ್ ಮಾಡಿದ್ದೀವಿ ಅಂತ ಹೇಳೋಕ್ಕೋಸ್ಕರ ಮಾಡ್ತಾ ಇರೋಂಗಿದ್ದಂಗಿದೆ.